ಆತ್ಮೀಯ ವಿದ್ಯಾರ್ಥಿಗಳೇ, ಈ ದಿವಸ ನಾವು 8ನೇ ತರಗತಿ ಇತಿಹಾಸ ಭಾಗದಲ್ಲಿ ಅಧ್ಯಾಯ 7 ಮೌರ್ಯರು ಮತ್ತು ಕುಶಾಣರು ಈ ಒಂದು ಅಧ್ಯಾಯದ ಬಗ್ಗೆ ತಿಳ್ಕೊಳ್ಳೋಣ ಮಕ್ಕಳೇ. ಈ ಒಂದು ಅಧ್ಯಾಯದಲ್ಲಿ ನಾವು ಕೆಲವು ಅಂಶಗಳನ್ನು ತಿಳ್ಕೊಳ್ತೇವೆ. ಮೊದಲನೇದಾಗಿ ಭಾರತ ಕಂಡಂತಹ ಮೊದಲ ಸಾಮ್ರಾಜ್ಯವಾಗಿರ್ತಕ್ಕಂಥ ಮೌರ್ಯ ಸಾಮ್ರಾಜ್ಯದ ಬಗ್ಗೆ, ಮೌರ್ಯ ಸಾಮ್ರಾಜ್ಯದ ಸುಪ್ರಸಿದ್ಧ ದೊರೆಯಾಗಿರ್ತಕ್ಕಂಥ ಅಶೋಕನ ಸಾಧನೆ, ಆಡಳಿತ ಮತ್ತು ಅವನ ಕೊಡುಗೆಗಳು, ಕುಶಾಣರ ಇತಿಹಾಸ ಹಾಗೂ ಕನಿಷ್ಕನ ಆಡಳಿತ ಮತ್ತು ವಾಸ್ತುಶಿಲ್ಪದ ಕೊಡುಗೆಗಳು, ಮೌರ್ಯರ ಕಾಲದಲ್ಲಿ ಅಶೋಕನ ಸಾಮ್ರಾಜ್ಯದ ಪ್ರದೇಶವನ್ನು ನಾವು ಭಾರತದ ಭೂಪಟದಲ್ಲಿ ಹೇಗೆ ಗುರುತಿಸಬೇಕು, ಈ ಒಂದು ಪ್ರಮುಖ ಅಂಶಗಳ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ತಿಳ್ಕೊಳ್ತೀವಿ ಮಕ್ಕಳೇ. ಮೊದಲನೇದಾಗಿ ನಾವು ಮೌರ್ಯರ ಬಗ್ಗೆ ತಿಳ್ಕೊಳ್ಳೋಣ. ಭಾರತ ಕಂಡಂತಹ ಮೊಟ್ಟ ಮೊದಲ ಸಾಮ್ರಾಜ್ಯ ಅಂದರೆ ಮೌರ್ಯರು. ಇವರು ಮಗಧದಿಂದ ರಾಜ್ಯವನ್ನು ಆಳಿದರು ಅಂತ ಪ್ರತೀತಿ ಇದೆ. ಮಗಧ ದೇಶ ಹಾಗೂ ಈ ಒಂದು ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧ ದೊರೆಗಳ್ಯಾರು ಅಂತಂದರೆ ಚಂದ್ರಗುಪ್ತ ಮೌರ್ಯ, ಬಿಂದುಸಾರ ಮತ್ತೆ ಅಶೋಕ. ಮೊದಲನೇದಾಗಿ ಚಂದ್ರಗುಪ್ತ ಮೌರ್ಯ, ಬಿಂದುಸಾರ ಹಾಗೂ ಅಶೋಕ ಅಂತೇಳಿ. ಈ ಮನೆತನದ ರಾಜರುಗಳಲ್ಲಿ ಅತ್ಯಂತ ಪ್ರಮುಖರು ಅಂತೇಳಿ. ಈ ರಾಜಮನೆತನ ಚಂದ್ರಗುಪ್ತ ಮೌರ್ಯನಿಂದ ಪ್ರಾರಂಭವಾಯಿತು ಅಂತೇಳಿ. ಹಾಗಾದರೆ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ ಅಂತೇಳಿ. ಇವನ ಪ್ರಖ್ಯಾತಿಯನ್ನ, ಇವನ ಬಗ್ಗೆ ವಿಚಾರವನ್ನ ಗ್ರೀಕ್ನ ರಾಯಭಾರಿಯಾಗಿರ್ತಕ್ಕಂಥ ಮೆಗಾಸ್ತನೀಸ್ ಎಂಬತಕ್ಕಂಥವನು ತನ್ನ ಗ್ರಂಥವಾಗಿರ್ತಕ್ಕಂಥ ಇಂಡಿಕಾದಲ್ಲಿ ಇದನ್ನು ದಾಖಲೆಗೊಳಿಸಿ ಅಮರಗೊಳಿಸಿದ್ದಾನೆ. ಮೆಗಾಸ್ತನೀಸನ ಇಂಡಿಕಾ. ವಿದೇಶಿ ಸಾಹಿತ್ಯವಾಗಿರ್ತಕ್ಕಂಥ ಮೆಗಾಸ್ತನೀಸನ ಇಂಡಿಕಾ ಎಂಬತಕ್ಕಂಥ ಪುಸ್ತಕದಲ್ಲಿ ಇದನ್ನ ದಾಖಲೆಗೊಳಿಸಿದ್ದಾನೆ. ಹಾಗಾದ್ರೆ ಈ ಮೌರ್ಯ ಸಾಮ್ರಾಜ್ಯದ ಇತಿಹಾಸವನ್ನ ತಿಳ್ಕೊಳ್ಳಿಕ್ಕೆ ನಮಗೆ ಅನೇಕ ಆಕರಗಳು ಸಿಕ್ಕಿದಾವೆ. ಅದರಲ್ಲಿ ಲಭ್ಯವಿರ್ತಕ್ಕಂಥ ಆಧಾರಗಳ ಮೇಲೆ ನಾವು ಅತ್ಯಲ್ಪವಾದರೂ ಸಹ ಅವುಗಳಿಂದ ನಾವು ಸಾಕಷ್ಟು ಮಾಹಿತಿಯನ್ನ ಪಡ್ಕೊಂಡಿದ್ದೇವೆ. ಹಾಗಾದ್ರೆ ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಕೆಲವು ಆಕರಗಳ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ ಮಕ್ಕಳೇ. ಮೊದಲನೇದಾಗಿ ಮೆಗಾಸ್ತನೀಸನ ಇಂಡಿಕಾ. ಈ ಮೆಗಾಸ್ತನೀಸನು ಗ್ರೀಕ್ನ ರಾಯಭಾರಿಯಾಗಿ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾನೆ. ಆತ ಮೌರ್ಯರ ರಾಜಧಾನಿ ಪಾಟಲಿಪುತ್ರ ಏನಿದೆಯೋ ಆ ಪಾಟಲಿಪುತ್ರದಲ್ಲಿ ತನ್ನ ಅನುಭವಗಳನ್ನು ಇಂಡಿಕಾ ಎಂಬತಕ್ಕಂಥ ಕೃತಿಯಲ್ಲಿ ದಾಖಲಿಸಿದ್ದಾನೆ. ಮೌರ್ಯರ ರಾಜಧಾನಿಯಾಗಿರ್ತಕ್ಕಂಥ ಪಾಟಲಿಪುತ್ರ. ಈ ಮೌರ್ಯರ ರಾಜಧಾನಿಯಾಗಿರ್ತಕ್ಕಂಥ ಪಾಟಲಿಪುತ್ರದಲ್ಲಿ ಆತ ವಿಹಾರ ಮಾಡಿ ಅದರ ಅನುಭವಗಳನ್ನು ತನ್ನ ಗ್ರಂಥದಲ್ಲಿ ದಾಖಲಿಸಿದ್ದಾನೆ. ಈ ಕೃತಿ ನಮಗೆ ಇಂದು ದೊರೆತಿಲ್ಲವಾದರೂ ಸಹ ಅದರಲ್ಲಿರ್ತಕ್ಕಂಥ ಸಂಗತಿಗಳನ್ನು ನಂತರ ಬಂದಿರತಕ್ಕಂಥ ಗ್ರೀಕ್ನ ಬರಹಗಾರರು ಡಿಯೋಡೋರಸ್ ಆಗಿರ್ಬೋದು, ಸೆಕ್ಯುಲಸ್ ಆಗಿರ್ಬೋದು, ಸ್ಟ್ರಾಬೋ ಆಗಿರ್ಬೋದು, ಪ್ಲೀನಿ ಆಗಿರ್ಬೋದು, ಅನಂತರ ಅರಿಯನ್ ಅವರುಗಳು ತಮ್ಮ ಗ್ರಂಥದಲ್ಲಿ ಈ ಇಂಡಿಕಾದಲ್ಲಿ ಉಲ್ಲೇಖವಾಗಿರ್ತಕ್ಕಂಥ
ಅನೇಕ ವಿಚಾರವನ್ನು ನಮಗೆ ತಿಳಿಸಿದ್ದಾರೆ. ಹಾಗಾಗಿ ಇಂಡಿಕಾ ಕೃತಿ ಮೌರ್ಯರ ಕಾಲದ ನಗರಾಡಳಿತ ಆಗಿರ್ಬೋದು, ಸಾಮಾಜಿಕ ಸ್ಥಿತಿಗತಿ ಆಗಿರ್ಬೋದು, ಆನಂತರ ಆರ್ಥಿಕ ಸಂಗತಿಗಳನ್ನು ಕುರಿತು ನಮಗೆ ಈ ಒಂದು ಕೃತಿ ಬೆಳಕನ್ನು ಚೆಲ್ತಾ ಇದೆ. ಇನ್ನು ಎರಡನೇ ಪ್ರಮುಖ ಆಕರ ಗ್ರಂಥ ಅಂತಂದರೆ ಅರ್ಥಶಾಸ್ತ್ರ. ಕೌಟಿಲ್ಯನ ಅರ್ಥಶಾಸ್ತ್ರ. ಈ ಅರ್ಥಶಾಸ್ತ್ರವನ್ನು ಚಂದ್ರಗುಪ್ತನ ಮೌರ್ಯನ ಗುರುವಾಗಿರ್ತಕ್ಕಂಥ ಹಾಗೂ ಆತನ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ಕೌಟಿಲ್ಯದನ್ನು ಬರೆದಿದ್ದಾನೆ. ಸೊ ಅವನಿಗೆ ಚಾಣಕ್ಯ ಅಂತ ಬೇರೆ ಹೆಸರಿಂದ ಕರಿತಾ ಇದ್ವಿ, ವಿಷ್ಣುಗುಪ್ತ ಅಂತ ಕರಿತಾ ಇದ್ವಿ. ಹಾಗಾಗಿ ಇಲ್ಲಿ ಕೌಟಿಲ್ಯನಿಗೆ ಹೆಸರುಗಳು ಬೇರೆ ಬೇರೆ ಇದಾವೆ, ಚಾಣಕ್ಯ ಮತ್ತು ವಿಷ್ಣುಗುಪ್ತ ಅಂತೇಳಿ. ಹಾಗಾಗಿ ಈ ಅರ್ಥಶಾಸ್ತ್ರ ಗ್ರಂಥ ಸಂಸ್ಕೃತ ಭಾಷೆಯಲ್ಲಿ ರಚನೆ ಆಗಿತ್ತು. ಸೊ ಇದು ಒಬ್ಬ ರಾಜನಾಗಿ ತಿಳಿಲೇಬೇಕಾಗಿರ್ತಕ್ಕಂಥ ಕೆಲವು ಅಂಶಗಳ ಬಗ್ಗೆ ಇದನ್ನು ಉಲ್ಲೇಖ ಮಾಡಿದ್ದಾರೆ. ಹಾಗಾದರೆ ರಾಜನಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಪ್ರಮುಖ ಅಂಶಗಳ್ಯಾವು ಅಂತಂದರೆ ರಾಜ್ಯಾಡಳಿತ ಆಗಿರ್ಬೋದು, ವಿದೇಶಾಂಗ ನೀತಿ ಆಗಿರ್ಬೋದು, ನ್ಯಾಯಪರ ನೀತಿಗಳಾಗಿರ್ಬೋದು, ಇಂಥ ವಿವರವಾಗಿರ್ತಕ್ಕಂಥ ವಿಚಾರಗಳನ್ನು ಈ ಗ್ರಂಥದಲ್ಲಿ ಕೌಟಿಲ್ಯ ಬರೆದಿದ್ದಾನೆ. ಹಾಗಾಗಿ ಈ ಗ್ರಂಥದಿಂದ ಮೌರ್ಯರ ಕಾಲದ ರಾಜಕೀಯ, ಆರ್ಥಿಕ, ಆಡಳಿತಾತ್ಮಕ ಮತ್ತು ಸಾಮಾಜಿಕವಾಗಿರ್ತಕ್ಕಂಥ ಮೊದಲಾದ ಸಂಗತಿಗಳನ್ನು ನಾವು ತಿಳಿಬಹುದಾಗಿದೆ. ನಂತರ ಪ್ರಮುಖ ಆಕರ ಕೃತಿ ಅಂತಂದರೆ ಮುದ್ರಾ ರಾಕ್ಷಸ. ವಿಶಾಖದತ್ತ ಬರೆದಿರುವಂತಹ ಒಂದು ಸಂಸ್ಕೃತ ನಾಟಕ. ಸೊ ಈ ನಾಟಕದಲ್ಲಿ ಕೌಟಲ್ಯ ಮತ್ತು ಚಂದ್ರಗುಪ್ತ ಮೌರ್ಯನನ್ನು ಅಧಿಕಾರಕ್ಕೆ ಯಾವ ರೀತಿ ತಂದ ಅನ್ನೋ ಒಂದು ಕಥಾನಕವಾಗಿರ್ತಕ್ಕಂಥ, ನಿರೂಪಿತವಾಗಿರ್ತಕ್ಕಂಥ ಒಂದು ಸಂಸ್ಕೃತ ನಾಟಕ. ಚಾಣಕ್ಯನಾಗಿರ್ತಕ್ಕಂಥ, ಬುದ್ಧಿವಂತನಾಗಿರ್ತಕ್ಕಂಥ ಕೌಟಿಲ್ಯ ಚಂದ್ರಗುಪ್ತ ಮೌರ್ಯನನ್ನ ಹೇಗೆ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡುವ ಜೊತೆಗೆ ಹೇಗೆ ಅಧಿಕಾರಕ್ಕೆ ತಂದ ಎಂಬುದನ್ನು ಬಹಳ ಕಥಾನಕವಾಗಿ ಇದನ್ನು ನಿರೂಪಣೆಯನ್ನು ಈ ಒಂದು ಸಂಸ್ಕೃತ ನಾಟಕದಲ್ಲಿ ಉಲ್ಲೇಖ ಮಾಡಲಾಗಿದೆ. ಇನ್ನು ನಂತರ ಮತ್ತೊಂದು ಕೃತಿ ಅಂತಂದರೆ ದೀಪವಂಶ ಮತ್ತು ಮಹಾವಂಶ ಅಂತೇಳಿ. ಈ ಶ್ರೀಲಂಕಾದ ಬೌದ್ಧ ಸಾಹಿತ್ಯ ಕೃತಿಗಳು, ಈ ಬೌದ್ಧ ಸಾಹಿತ್ಯ ಕೃತಿಗಳು, ಈ ಒಂದು ಕೃತಿಯಲ್ಲಿ ಅಶೋಕ ಮಹಾಶಯ ಬೌದ್ಧ ಧರ್ಮವನ್ನು ಹೇಗೆ ಶ್ರೀಲಂಕಾದಲ್ಲಿ ವಿಸ್ತರಿಸಿದ ಅನ್ನೋ ಬಗ್ಗೆ ವಿವರವಾಗಿರ್ತಕ್ಕಂಥ ಮಾಹಿತಿಯನ್ನು ನಾವು ಈ ಗ್ರಂಥದಲ್ಲಿ ಕಾಣಬಹುದು. ಆ ಜೊತೆಗೇನೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಆಕರಗಳು ಅಂದರೆ ಅಶೋಕನ ಶಾಸನಗಳು. ಈ ಅಶೋಕನ ಶಾಸನಗಳು ನಮಗೆ ಅತ್ಯಂತ ಅಧಿಕೃತವಾಗಿ ಹೇಳಿರತಕ್ಕಂಥ ದಾಖಲೆಗಳು ಅಂತ ಕರಿತೇವೆ. ಹಾಗಾಗಿ ಈ ಶಾಸನಗಳಿಂದ ನಮಗೆ ಅಶೋಕನ ಸಾಮ್ರಾಜ್ಯದ ವಿಸ್ತಾರ, ಆನಂತರ ಅವನ ಒಂದು ಧರ್ಮದ ಸಂದೇಶಗಳಾಗಿರ್ಬೋದು, ವಿಚಾರಗಳಾಗಿರ್ಬೋದು, ಆತ ನಡೆಸಿರ್ತಕ್ಕಂಥ ಏನು ಯುದ್ಧ ಇದೆಯೋ ಕಳಿಂಗ ಯುದ್ಧ, ಅದರ ಬಗ್ಗೆ ವಿವರವಾಗಿರ್ತಕ್ಕಂಥ ಮಾಹಿತಿಗಳನ್ನು ನಮಗೆ ಈ ಅಶೋಕನ ಶಾಸನಗಳಿಂದ ಸಿಗುತ್ತೆ. ಹಾಗಾದರೆ ಈ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಚಂದ್ರಗುಪ್ತ ಮೌರ್ಯನ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ ಮಕ್ಕಳೇ. ಮೌರ್ಯ ಸಾಮ್ರಾಜ್ಯದ ಸಂಸ್ಥಾಪಕನಾಗಿರ್ತಕ್ಕಂಥ ಚಂದ್ರಗುಪ್ತ ಮೌರ್ಯ, ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಅಂತ ಹೇಳ್ತೇವೆ. ಈ ಚಂದ್ರಗುಪ್ತ ಮೌರ್ಯ ತನ್ನ ಗುರುವಾಗಿರ್ತಕ್ಕಂಥ ಚಾಣಕ್ಯನ ಮಾರ್ಗದರ್ಶನದಲ್ಲಿ ಅಥವಾ ಕೌಟಿಲ್ಯನ ಮಾರ್ಗದರ್ಶನ
ನಲ್ಲಿ ಈ ನಂದವಂಶದ ಕೊನೆಯ ದೊರೆಯನ್ನು ಪದಚ್ಯುತಗೊಳಿಸಿ ತನ್ನ 25ನೇ ವಯಸ್ಸಿನಲ್ಲಿಯೇ ಅಧಿಕಾರಕ್ಕೆ ಬಂದ ಅಂತ ಹೇಳ್ತಾರೆ. ಆತ ಅಧಿಕಾರಕ್ಕೆ ಬಂದಾಗ ಕೇವಲ 25 ವಯಸ್ಸು. ಈ ಹೊತ್ತಿಗೆ ವಾಯುವ್ಯ ಭಾರತದಲ್ಲಿ ಪಂಜಾಬ್ ಪ್ರಾಂತದವರೆಗೆ ಈ ಪ್ರದೇಶವನ್ನು ಅಲೆಕ್ಸಾಂಡರ್ನ ಉತ್ತರಾಧಿಕಾರಿಯಾಗಿರ್ತಕ್ಕಂಥ ಸೆಲ್ಯೂಕಸ್ ಎಂಬತಕ್ಕಂಥವನು ಆಳ್ತಾ ಇದ್ದ. ಹಾಗಾಗಿ ಸಾಲಿಯನ ಶಕಪೂರ್ವ 305ರಲ್ಲಿ ಅವನೊಂದಿಗೆ ಚಂದ್ರಗುಪ್ತ ಮೌರ್ಯ ಯುದ್ಧವನ್ನು ಸಾರಿದ ಅಂತೇಳಿ. ಅಂತಿಮವಾಗಿ ಯುದ್ಧ ಒಂದು ಒಪ್ಪಂದದೊಂದಿಗೆ ಅಂತ್ಯಗೊಂಡು. ಅದರಂತೆ ಸೆಲ್ಯೂಕಸ್ ಇಂದಿನ ಆಫ್ಘಾನಿಸ್ತಾನ ಮತ್ತು ಬಲೂಚಿಸ್ತಾನ ಪ್ರದೇಶಗಳು ಅಂತ ನಾವೇ ಕರಿತೀವೋ ಅದನ್ನು ಒಳಗೊಂಡಂತೆ 4 ಪ್ರಾಂತ್ಯಗಳನ್ನು ಚಂದ್ರಗುಪ್ತ ಮೌರ್ಯನಿಗೆ ವಹಿಸಿಕೊಟ್ಟ. ಅದಲ್ಲದೆ ತನ್ನ ಮಗಳನ್ನು ಚಂದ್ರಗುಪ್ತ ಮೌರ್ಯನಿಗೆ ವಿವಾಹ ಮಾಡಿಕೊಟ್ಟ. ಇದರಿಂದ ಮಗಧ ಸಾಮ್ರಾಜ್ಯ ವಾಯುವ್ಯ ವಿಭಾಗದಲ್ಲಿ ವಿಸ್ತಾರವಾಗಿರ್ತಕ್ಕಂಥ ಒಂದು ಭೂಪ್ರದೇಶವನ್ನು ತನ್ನ ಆಧಿಪತ್ಯವನ್ನು ಸ್ಥಾಪಿಸಿತು ಅಂತ ಹೇಳ್ತೀವಿ ನಾವು. ಹಾಗಾಗಿ ಈ ಚಂದ್ರಗುಪ್ತ ಮೌರ್ಯನ ಆರಂಭದೊಂದಿಗೆ ಈ ಮಗಧ ಸಾಮ್ರಾಜ್ಯ ವಾಯುವ್ಯ ವಿಭಾಗದಲ್ಲಿ ವಿಸ್ತಾರವಾಗಿರ್ತಕ್ಕಂಥ ಭೂಪ್ರದೇಶದೊಂದಿಗೆ ಸ್ಥಾಪನೆ ಆಯಿತು ಅಂತ ಹೇಳಿದೆ. ಇನ್ನು ಜೈನ ಧರ್ಮದ ಒಂದು ಸಂಪ್ರದಾಯದ ಪ್ರಕಾರ ಈ ಚಂದ್ರಗುಪ್ತ ಮೌರ್ಯ ತನ್ನ ಕೊನೆಯ ಕಾಲದಲ್ಲಿ ಜೈನ ಧರ್ಮವನ್ನು ಸ್ವೀಕಾರ ಮಾಡ್ದ ಅಂತ ಪ್ರತೀತಿ ಇದೆ. ಆಗ ತನ್ನ ಸಾಮ್ರಾಜ್ಯವನ್ನು ತನ್ನ ಮಗನಾಗಿರ್ತಕ್ಕಂಥ ಬಿಂದುಸಾರನಿಗೆ ವಹಿಸ್ತಾನೆ. ಈ ಬಿಂದುಸಾರನಿಗೆ ವಹಿಸಿ ಜೈನ ಗುರು ಭದ್ರಬಾಹು ಅಂತೇಳಿ ಆ ಭದ್ರಬಾಹು ಹಾಗೂ ಕೆಲವು ಯತಿಗಳೊಡನೆ ಕರ್ನಾಟಕದ ಹಾಸನ ಜಿಲ್ಲೆಯಲ್ಲಿರ್ತಕ್ಕಂಥ ಶ್ರವಣಬೆಳಗೊಳಕ್ಕೆ ಬಂದ ಅಂಥೇಳಿ ಪ್ರತೀತಿ ಇದೆ. ಆ ಶ್ರವಣಬೆಳಗೊಳಕ್ಕೆ ಬಂದು ಆ ಜೈನ ಧರ್ಮದ ಸಂಪ್ರದಾಯದ ಪ್ರಕಾರ ಅಂತಿಮವಾಗಿ ಸಲ್ಲೇಖನ ರಥ ಅಂತ ಇದೆ. ಜೈನ ಧರ್ಮದಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ವ್ರತ ಇಲ್ಲೇನು ಅಂತೇಳಿದ್ರೆ, ಈ ವ್ರತವನ್ನು ಕೈಗೊಳ್ಳೋದ್ರಿಂದ ಏನು ಅಂತೇಳಿದ್ರೆ, ಯಾವುದೇ ವ್ಯಕ್ತಿ ತಾನು ಪ್ರಾಣ ಬಿಡುವವರೆಗೂ ಸಹ ಉಪವಾಸವನ್ನು ಕೈಗೊಳ್ತಕ್ಕಂಥದ್ದು. ಇದು ಜೈನ ಧರ್ಮದಲ್ಲಿ ತಾನೇ ತಾನಾಗಿ ಸ್ವಯಂಕೃತವಾಗಿ ಪ್ರಾಣವನ್ನು ಅರ್ಪಣೆ ಮಾಡ್ತಕ್ಕಂಥದ್ದು, ಅನ್ನ ನೀರನ್ನು ತ್ಯಜಿಸಿ ಪ್ರಾಣವನ್ನು ಬಿಡ್ತಕ್ಕಂಥದ್ದು. ಇದಕ್ಕೆ ಸಲ್ಲೇಖನ ವ್ರತ ಅಂತ ಕರೀತಾರೆ. ಜೈನ ಮುನಿಗಳಲ್ಲಿ ಈ ಒಂದು ಪದ್ಧತಿ ಇದೆ. ಹಾಗಾಗಿ ಇಂತಹ ಒಂದು ಸಲ್ಲೇಖನ ವ್ರತವನ್ನು ಕೈಗೊಂಡು ಅಲ್ಲಿಯೇ ಮರಣ ಹೊಂದಿದ ಅಂತೇಳಿ ಪ್ರತೀತಿ ಇದೆ. ಹಾಗಾಗಿ ಚಂದ್ರಗುಪ್ತ ಮೌರ್ಯ ನಮ್ಮ ಕರ್ನಾಟಕದ ಹಾಸನ ಜಿಲ್ಲೆಯ ಶ್ರವಣಬೆಳಗೊಳದಲ್ಲಿಯೇ ಸಲ್ಲೇಖನ ವ್ರತ ಕೈಗೊಂಡು ಪ್ರಾಣತ್ಯಾಗವನ್ನು ಮಾಡ್ದ ಅಂತೇಳಿ ಪ್ರತೀತಿ ಇದೆ. ಆನಂತರ ಈ ಮೌರ್ಯ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡೋದ್ರಲ್ಲಿ ಸುಪ್ರಸಿದ್ಧನಾಗಿರ್ತಕ್ಕಂಥ ದೊರೆ ಅಂತೇಳಿದ್ರೆ ಸಾಮ್ರಾಟ್ ಅಶೋಕ. ಆ ಸಾಮ್ರಾಟ್ ಅಶೋಕನ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ಬಹುಶಃ ಭಾರತದ ಇತಿಹಾಸದಲ್ಲಿಯೇ ಅಶೋಕ ಮಹಾಶಯನನ್ನ ನೋಡಿದಾಗ ಈ ಒಂದು ಮೌರ್ಯ ವಂಶದ ಅತ್ಯಂತ ಪ್ರಸಿದ್ಧನಾಗಿರ್ತಕ್ಕಂಥ ದೊರೆ ಅಂತ ಹೇಳ್ತೀವಿ. ಬಿಂದುಸಾರನ ಮಗನಾಗಿರ್ತಕ್ಕಂಥ ಅಶೋಕ ತನ್ನ ತಂದೆಯ ಆಳ್ವಿಕೆ ಕಾಲದಲ್ಲಿ ಉಜ್ಜಯಿನಿ ಮತ್ತು ತಕ್ಷಶಿಲೆ ಎಂಬತಕ್ಕಂಥ 2 ಪ್ಲೇಸ್, ಉಜ್ಜಯಿನಿ ಮತ್ತು ತಕ್ಷಶಿಲೆ, ಈ ಉಜ್ಜಯಿನಿ ಮತ್ತು ತಕ್ಷಶಿಲೆಯ ಪ್ರಾಂತ್ಯಗಳ ರಾಜ್ಯಪಾಲನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದ. ಹಾಗಾಗಿ ಈ ತಕ್ಷಶಿಲೆಯಲ್ಲಿ ಉಂಟಾಗಿರ್ತಕ್ಕಂಥ ಒಂದು ದಂಗೆಯನ್ನು ಯಶಸ್ವಿಯಾಗಿ ಅಶೋಕ ನಿಗ್ರಹಿಸಿದ ಅಂತ ಹೇಳಿ. ಹಾಗಾಗಿ ತಂದೆ ಬಿಂದುಸಾರನ ಮರಣಾನಂತರ ಸಿಂಹಾಸನಕ್ಕಾಗಿ ತನ್ನ 99 ಮಂದಿ ಸೋದರರನ್ನ ಕೊಂದು ಅಧಿಕಾರಕ್ಕೆ ಬಂದ ಅಂತ ಇದೆ. ಹಾಗಾಗಿ ಬೌದ್ಧ ಐತಿಹ್ಯಗಳು ಅಂತ ಹೇಳ್ತೀವಿ. ಆ ಬೌದ್ಧ ಐತಿಹ್ಯಗಳ ಪ್ರಕಾರ ಇದು ಉಲ್ಲೇಖ ಆಗಿದೆ. ಸಿಂಹಾಸನಕ್ಕೋಸ್ಕರವಾಗಿ 99 ಮಂದಿ ಸೋದರರನ್ನ ಕೊಂದು ಅಧಿಕಾರಕ್ಕೆ ಬಂದ ಅಂತ ಪ್ರತೀತಿ ಇದೆ. ಬಹುಶಃ
ಸೋದರೊಡನೆ 4 ವರ್ಷಗಳ ಕಾಲ ಒಂದು ರೀತಿ ಅಂತಃಕಲಹ ಏರ್ಪಟ್ಟಿತ್ತು ಅಂತೇಳಿ. ಹಾಗಾಗಿ ಸಾಲಿಯನ ಶಕಪೂರ್ವ 269ರಲ್ಲಿ ಸಿಂಹಾಸನಕ್ಕೆ ಬಂದ ಅಂತೇಳಿ ಊಹಿಸಲಾಗಿದೆ. ಹಾಗಾಗಿ ಈತ ಸಿಂಹಾಸನವೇರಿದಾಗ ಕೇವಲ 8ನೇ ವರ್ಷ. ತನ್ನ ಆಳ್ವಿಕೆಯ 8ನೇ ವರ್ಷದಲ್ಲಿ ಅಶೋಕನು ಕಳಿಂಗ ರಾಜ್ಯದ ಮೇಲೆ ಯುದ್ಧವನ್ನು ಸಾರ್ದ ಅಂತೇಳಿ. ಹಾಗಾಗಿ ರಾಜನಾದ ನಂತರ ಅಶೋಕ ನಡೆಸಿರ್ತಕ್ಕಂಥ ಏಕೈಕ ಯುದ್ಧ ಇದಾಗಿತ್ತು ಅಂತೇಳಿ. ಹಾಗಾಗಿ ಅಶೋಕನ ಒಂದು ಚರಿತ್ರೆಯಲ್ಲಿ ಕಳಿಂಗ ಯುದ್ಧ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಏಕೆ ತನ್ನ ಆಳ್ವಿಕೆಯ 8ನೇ ವರ್ಷದಲ್ಲಿಯೇ ಈತ ಒಂದು ಕಳಿಂಗ ರಾಜ್ಯದ ಮೇಲೆ ದಂಗೆ ಎದ್ದ ಅಂತೇಳಿ. ಹಾಗಾದರೆ ಆ ಕಳಿಂಗ ಯುದ್ಧದ ಬಗ್ಗೆ ನಾವೀಗ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ ಮಕ್ಕಳೇ. ಇಲ್ಲಿ ಮೌರ್ಯ ಸಾಮ್ರಾಜ್ಯದ ಆಧಿಪತ್ಯವನ್ನು ಒಪ್ಕೊಳ್ಳದೇ ಇರತಕ್ಕಂಥ ಕಳಿಂಗ ರಾಜ್ಯವನ್ನು ಆಕ್ರಮಿಸಿಕೊಳ್ಬೇಕು ಅಂತೇಳಿ ಸಾಲಿಯನ ಶಕಪೂರ್ವ 261ರಲ್ಲಿ ಅಶೋಕ ಯುದ್ಧವನ್ನು ಸಾರ್ದ. ಹಾಗಾಗಿ ಈ ಯುದ್ಧದ ಬಗೆಗೆ ನಮ್ಮ ಅಶೋಕನ 13ನೆಯ ಬಂಡೆಗಲ್ಲು ಶಾಸನ ಅಂತ ಕರಿತೀವಿ ನಾವು. ಈ 13ನೇ ಬಂಡೆಗಲ್ಲು ಶಾಸನ, ಈ ಕಳಿಂಗ ಯುದ್ಧದ ಬಗ್ಗೆ 13ನೇ ಬಂಡೆಗಲ್ಲು ಶಾಸನ ನಮಗೆ ಮಾಹಿತಿಯನ್ನ ಕೊಡ್ತಾ ಇದೆ. ಸೊ ಈ ಶಾಸನದ ಪ್ರಕಾರ ಅಶೋಕ ಅಧಿಕಾರಕ್ಕೆ ಬಂದ 8ನೇ ವರ್ಷ ಕಳಿಂಗದ ಮೇಲೆ ಯುದ್ಧವನ್ನು ಸಾರ್ದ ಅಂತೇಳಿ. ಸೊ ಈ ಒಂದು ಯುದ್ಧದಲ್ಲಿ 1,50,000 ಜನರನ್ನ ಸೆರೆ ಹಿಡಿದ ಅಂತೇಳಿ ಉಲ್ಲೇಖ ಇದೆ. ಅಲ್ಲದೆ 1,00,000 ಜನರ ಹತರಾದರು ಅಂತೇಳಿ, ಹಲವು ಜನ ನಿರಾಶ್ರಿತರಾದರು. ಹಾಗಾಗಿ ಈ ಕಳಿಂಗವನ್ನು ಇಷ್ಟೆಲ್ಲ ಯುದ್ಧ ಮಾಡಿ ಅಶೋಕ ಗೆದ್ದನಾದರೂ ಸಹ ಆ ಯುದ್ಧದಲ್ಲಾಗಿರ್ತಕ್ಕಂಥ ಸಾವು ನೋವು ಅವನ ಮನಸ್ಸಿನ ಮೇಲೆ ಗಂಭೀರವಾಗಿರ್ತಕ್ಕಂಥ ಪರಿಣಾಮವನ್ನು ಬೀರ್ತು ಅಂತ ಇದೆ. ಹಾಗಾಗಿ ಮತ್ತೆಂದೂ ಸಹ ಯುದ್ಧವನ್ನು ಮಾಡಲೇಬಾರದು ಅಂತೇಳಿ ನಿರ್ಧಾರವನ್ನು ಮಾಡಿದ. ಹಾಗಾಗಿ ಇಲ್ಲಿ ದಿಗ್ವಿಜಯಕ್ಕಿಂತ ಧರ್ಮದ ವಿಜಯವೇ ಅತ್ಯುನ್ನತ. ಹಾಗಾಗಿ ಆ ವಿಜಯವೇ ಬಹಳ ಪ್ರಮುಖ ಅಂತೇಳಿ ಅಶೋಕ ಭಾವಿಸಿದ್ದ. ಹಾಗಾಗಿ ತನ್ನ ಜೀವಿತಾವಧಿಯಲ್ಲಿ ಅವನು ಮಾಡಿರ್ತಕ್ಕಂಥ ಮೊದಲ ಯುದ್ಧ ಮತ್ತು ಕೊನೆ ಯುದ್ಧ ಅಂತಲೇ ಆ ಕಳಿಂಗ ಯುದ್ಧ. ಹಾಗಾಗಿ ಆ ಯುದ್ಧ ಸೃಷ್ಟಿ ಮಾಡಿರ್ತಕ್ಕಂಥ ದುಃಖ ಪಶ್ಚಾತ್ತಾಪ ಅವನಿಗೆ ಉಂಟು ಮಾಡ್ತು. ಹಾಗಾಗಿ ಆತ ಅದರಿಂದ ಮನನೊಂದು ತನ್ನ ಮನಃಶಾಂತಿಗೋಸ್ಕರವಾಗಿ ಅಶೋಕ ಮಹಾಶಯ ಬೌದ್ಧ ಧರ್ಮದ ಕಡೆಗೆ ಪ್ರೇರಿತನಾದ. ಹಾಗಾಗಿ ತನ್ನ ಇಡೀ ಜೀವಮಾನವನ್ನು ಶಾಂತಿ ಮತ್ತು ಅಹಿಂಸೆಗೋಸ್ಕರವಾಗಿ ಪ್ರತಿಪಾದನೆಗೋಸ್ಕರವಾಗಿ ಮೀಸಲಿಟ್ಟ ಅಂತೇಳಿ ಉಲ್ಲೇಖ ಇದೆ. ಹಾಗಾಗಿ ಅವನನ್ನು ನಾವು ಅಶೋಕ ದಿ ಗ್ರೇಟ್. ನಾವು ಭಾರತದ ಚರಿತ್ರೆಯಲ್ಲಿ ಇಬ್ಬರು ವ್ಯಕ್ತಿಗಳಿಗೆ ಮಾತ್ರ ಈ ಒಂದು ಪದವನ್ನು ಬಳಸ್ತೇವೆ, ಮಹಾಶಯ ಅಂತಕ್ಕಂಥ ಪದವನ್ನು. ಯಾರವರು ಹಾಗಾದರೆ? ಈಗಾಗಲೇ ನಾವು ತಿಳಿಸಿದ ಹಾಗೆ ಅಶೋಕ ದಿ ಗ್ರೇಟ್, ಅಶೋಕ ಮಹಾಶಯ. ಮತ್ತೊಬ್ಬ ವ್ಯಕ್ತಿ ಯಾರು ಅಂತಂದರೆ ಮೊಘಲರ ದೊರೆಯಾಗಿರ್ತಕ್ಕಂಥ ಅಕ್ಬರ್ ದಿ ಗ್ರೇಟ್ ಅಂತ ಹೇಳ್ತೇವೆ. ಅಕ್ಬರ್ ಮಹಾಶಯ ಯಾಕೆ ಅಂತಂದರೆ ಸರ್ವ ಧರ್ಮ ಸಮನ್ವಯ ರೀತಿಯಿಂದ ಎಲ್ಲ ಧರ್ಮಗಳನ್ನು ಪ್ರೀತಿಸಿ ಧಾರ್ಮಿಕ ಸಹಿಷ್ಣುನಾಗಿ ಆಚರಣೆಗೆ ತರೋದ್ರ ಮೂಲಕ ಅಧಿಕಾರ ನಡೆಸಿರ್ತಕ್ಕಂಥ ಏಕೈಕ ಮುಸ್ಲಿಂ ದೊರೆ ಅಂದರೆ ಅಕ್ಬರ್. ಹಾಗಾಗಿ ಅವನನ್ನು ಅಕ್ಬರ್ ಮಹಾಶಯ ಅಂತ ಕರಿತೇವೆ. ಅದೇ ರೀತಿಯಾಗಿ ಯುದ್ಧವನ್ನು ತ್ಯಜಿಸಿ ಶಾಂತಿ ಮಂತ್ರವನ್ನು ಜಗತ್ತಿನೆಲ್ಲೆಡೆ ಸಾರಬೇಕು ಅಂತೇಳಿ ತನ್ನ ಇಡೀ ಜೀವನವನ್ನು ಅದಕ್ಕೋಸ್ಕರನೇ ಪ್ರತಿಪಾದನೆ ಮಾಡಲಿಕ್ಕೋಸ್ಕರನೇ ಮೀಸಲಿಟ್ಟಿರ್ತಕ್ಕಂಥ ಏಕೈಕ ಚಕ್ರವರ್ತಿ ಅಶೋಕ. ಹಾಗಾಗಿ ಅವನನ್ನು ಅಶೋಕ ಮಹಾಶಯ ಅಂತ ಕರಿತೇವೆ. ಕಳಿಂಗ ಯುದ್ಧದ ನಂತರ ಅಶೋಕ ಬೌದ್ಧ ಧರ್ಮವನ್ನು ಸ್ವೀಕರಿಸಿದ. ಈ ಬೌದ್ಧ ವಿಹಾರ ಮತ್ತು ಚೈತ್ಯಗಳಿಗೆ ಸಾಕಷ್ಟು ದಾನವನ್ನು ನೀಡಿದ. ತನ್ನ ಸಾಮ್ರಾಜ್ಯದಲ್ಲಿ ಪ್ರಾಣಿ ಪಕ್ಷಿಗಳ ಹತ್ಯೆಯನ್ನು ನಿಷೇಧ ಮಾಡಿದ. ಅಶೋಕ ತನ್ನ ಪ್ರಜೆಗಳನ್ನು ತನ್ನ ಸ್ವಂತ ಮಕ್ಕಳಂತೆ ನೋಡ್ಕೊಳ್ತಾ ಇದ್ದ. ತಂದೆ ತಾಯಿಗಳಿಗೆ ವಿಧೇಯಕರಾಗಿರಬೇಕು, ಗುರು ಹಿರಿಯರನ್ನು ಗೌರವಿಸಬೇಕು ಅಂತ ಹೇಳ್ದ.
ಅದಲ್ಲದೆ ದೀನರನ್ನ ಗುಲಾಮರ ಬಗ್ಗೆ ದಯೆಯನ್ನು ತೋರಬೇಕು ಅಂತ ಹೇಳ್ದ. ತಾವೂ ಬದುಕಬೇಕು, ಇತರರನ್ನು ಬದುಕಲಿಕ್ಕೆ ಬಿಡಬೇಕು ಅಂತೇಳಿ ಬೋಧಿಸ್ತಾ ಬಂದ. ಜೊತೆಗೇನೆ ಅಶೋಕ ತನ್ನ ಸಾಮ್ರಾಜ್ಯದಲ್ಲಿ ಧರ್ಮವನ್ನು ಪ್ರಚಾರ ಮಾಡಲಿಕ್ಕೆ ವಿಶೇಷವಾಗಿರ್ತಕ್ಕಂಥ ಅಧಿಕಾರಿಗಳನ್ನು ನೇಮಕ ಮಾಡಿದ್ದ. ಯಾರು ಅಂದರೆ ಧರ್ಮ ಮಹಾಮಾತ್ರ. ಈ ಧರ್ಮ ಮಹಾಮಾತ್ರರೆಂಬ ವಿಶೇಷ ಅಧಿಕಾರಿಗಳನ್ನು ನೇಮಕ ಮಾಡಿ ದೇಶ ವಿದೇಶಗಳಲ್ಲಿ ಧರ್ಮ ಪ್ರಚಾರ ಮಾಡಲಿಕ್ಕೆ ಅವರಿಗೆ ವಹಿಸಿದ. ಹಾಗಾಗಿ ಈ ಸಾಮ್ರಾಜ್ಯದ ಉದ್ದಗಲಕ್ಕೂ ಸಹ ಕಳಿಸಿ ಬನವಾಸಿಗೆ ರಕ್ಷಿತಾ ಎಂಬತಕ್ಕಂಥ ಮಹಿಷಮಂಡಲ ಮಹಾದೇವ್ ಎಂಬತಕ್ಕಂಥ ಪ್ರಚಾರಕರನ್ನ ಇಲ್ಲಿ ಕಳಿಸಿದ. ಸಿಲೋನಿಗೆ ತನ್ನ ಮಗ ರಾಹುಲ ಮತ್ತು ಮಗಳಾಗಿರ್ತಕ್ಕಂಥ ಸಂಘಮಿತ್ರೆ, ರಾಹುಲ ಮತ್ತು ಸಂಘಮಿತ್ರೆಯರನ್ನ ಕಳಿಸಿಕೊಟ್ಟ. ಸಾಲಿಯಾನ ಶಕಪೂರ್ವ 250ರಲ್ಲಿ 3ನೇ ಬೌದ್ಧ ಸಮ್ಮೇಳನ ಏನು ಪಾಟಲಿಪುತ್ರದಲ್ಲಿ ನಡೀತೋ ಅದರ ಕಾರಣಕರ್ತ ಅಶೋಕ ಮಹಾಶಯ. ಇದಲ್ಲದೆ ನಮಗೆ ಅಶೋಕನ ಬಗ್ಗೆ ಸಾಕಷ್ಟು ಮಾಹಿತಿ ದೊರಕಿರೋದು ಅವನ ಶಾಸನಗಳ ಮೂಲಕ. ಹಾಗಾಗಿ ಆ ಅಶೋಕ ಶಾಸನದ ಬಗ್ಗೆ ನಾವೀಗ ಮೌರ್ಯ ಸಾಮ್ರಾಜ್ಯದ ಇತಿಹಾಸದಲ್ಲಿಯೇ ಸಾಮ್ರಾಟ್ ಅಶೋಕನ ಶಾಸನಗಳು ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿವೆ. ಹಾಗಾಗಿ ಅಶೋಕ ಮಹಾಶಯನನ್ನು ನಾವು ಶಾಸನಗಳ ಪಿತಾಮಹ ಅಂತ ಕರಿತೇವೆ. ಈವರೆಗೂ ನಾವು ಓದಿರ್ತಕ್ಕಂಥ ಮೊಟ್ಟ ಮೊದಲ ಶಾಸನಗಳು ಅಂತೇಳಿದ್ರೆ ಅದು ಅಶೋಕನ ಶಾಸನಗಳು ಅಂತ ಗುರುತಿಸಿದೆ. 1837ರಲ್ಲಿ ಈ ಬ್ರಿಟಿಷ್ ಅಧಿಕಾರಿಯಾಗಿರ್ತಕ್ಕಂಥ ಜೇಮ್ಸ್ ಪ್ರಿನ್ಸೆಪ್ ಎಂಬತಕ್ಕಂಥವ್ರು ಅಶೋಕನ ಶಾಸನಗಳನ್ನು ಮೊಟ್ಟ ಮೊದಲ ಬಾರಿಗೆ ಓದಿದರು. 1915ರವರೆಗೆ ದೊರೆತಿರತಕ್ಕಂಥ ಎಲ್ಲ ಶಾಸನಗಳಲ್ಲಿಯೂ ಸಹ ಅವನ ಹೆಸರಿನ ಬದಲಾಗಿ ವಿಶೇಷವಾಗಿರ್ತಕ್ಕಂಥ 2 ಬಿರುದುಗಳನ್ನು ಕಾಣ್ತಾ ಇದ್ದೇವೆ. ಆ 2 ಬಿರುದುಗಳು ಯಾವುವು ಅಂದರೆ, ಒಂದು ದೇವನಾಂಪ್ರಿಯ, ಇನ್ನೊಂದು ಪ್ರಿಯದರ್ಶಿನಿ. ಈ ದೇವನಾಂಪ್ರಿಯ ಮತ್ತು ಪ್ರಿಯದರ್ಶಿನಿ ಎಂಬತಕ್ಕಂಥ 2 ಬಿರುದುಗಳನ್ನು ಮಾತ್ರ ಕಾಣ್ತಾ ಇದ್ದೀವಿ ನಾವು. ಅದ್ರ ಜೊತೆಗೇನೆ ಚಾರ್ಲ್ಸ್ ಬೇಡನ್ ಎಂಬತಕ್ಕಂಥ ಒಬ್ಬ ಬ್ರಿಟಿಷ್ ಎಂಜಿನಿಯರ್ ಒಬ್ಬರು 1915ರಲ್ಲಿ ಕರ್ನಾಟಕದ ರಾಯಚೂರು ಜಿಲ್ಲೆಯ ಮಸ್ಕಿ ಎಂಬತಕ್ಕಂಥ ಪ್ಲೇಸ್, ಆ ಮಸ್ಕಿಯಲ್ಲಿ ಅಶೋಕನ ಶಿಲಾಶಾಸನವನ್ನು ಪತ್ತೆ ಮಾಡಿದ್ದಾರೆ. ಈ ಶಾಸನದಲ್ಲಿ ಮೊತ್ತ ಮೊದಲ ಬಾರಿಗೆ ಅಶೋಕನ ಶಿಲಾಶಾಸನ, ಇದರಲ್ಲಿ ಪ್ರಿಯದರ್ಶಿ ಅಶೋಕ ಎಂಬತಕ್ಕಂಥ ಉಲ್ಲೇಖ ಕಂಡು ಬಂದಿದೆ. ಇದರಿಂದ ಪುರಾಣಗಳಲ್ಲಿ ಮತ್ತೆ ಬೌದ್ಧ ಸಾಹಿತ್ಯಗಳಲ್ಲಿ ಕಂಡು ಬರ್ತಕ್ಕಂಥ ಅಶೋಕ ಮತ್ತು ಶಾಸನದಲ್ಲಿ ಉಲ್ಲೇಖಗೊಂಡಿರತಕ್ಕಂಥ ಈ 2 ಹೆಸರುಗಳು, ಒಂದು ದೇವನಾಂಪ್ರಿಯ ಮತ್ತೊಂದು ಪ್ರಿಯದರ್ಶಿನಿ ಎಂಬತಕ್ಕಂಥದ್ದು ಒಬ್ಬನೇ ಎಂಬತಕ್ಕಂಥ ಅಭಿಪ್ರಾಯಕ್ಕೆ ಬರಲಾಗಿದೆ. ಹಾಗಾಗಿ ಅನಂತರ ಇನ್ನೂ ಕೆಲವು ಶಾಸನಗಳಲ್ಲಿ ಅಶೋಕನ ಹೆಸರನ್ನು ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಈ ಒಂದು ಶಾಸನಗಳ ಬಗ್ಗೆ ನಾವು ಹೆಚ್ಚಿನ ಮಾಹಿತಿ ಹೇಳಬೇಕು ಅಂದರೆ, ನಮ್ಮ ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿಯಲ್ಲಿ ಅಶೋಕನ ಶಿಲಾಶಾಸನಗಳನ್ನು ಪತ್ತೆ ಹಚ್ಚಿದ್ದೇವೆ. ಈ ಅಶೋಕನ ಸಾರನಾಥ ಕಂಬವೊಂದರಲ್ಲಿ ವ್ಯಕ್ತವಾಗಿರ್ತಕ್ಕಂಥ ಚಿಹ್ನೆಯನ್ನು ಇಂದು ನಾವು ಭಾರತದ ಲಾಂಛನವಾಗಿ ಬಳಸ್ಕೊಂಡಿದ್ದೇವೆ. ಅವನ ಶಾಸನಗಳು ಭಾರತದ ಉಪಖಂಡ ಮತ್ತು ಆಫ್ಘಾನಿಸ್ತಾನದ 45 ಸ್ಥಳಗಳಲ್ಲಿ ನಾವು ಇದನ್ನು ಪಡ್ಕೊಂಡಿದ್ದೇವೆ. ನಮ್ಮ ಮೌರ್ಯ ಸಾಮ್ರಾಜ್ಯದ ಬಹುತೇಕ ಭಾಗಗಳಿರ್ತಕ್ಕಂಥ ಅಶೋಕನ ಶಾಸನಗಳು ಬ್ರಾಹ್ಮಿ ಲಿಪಿಯಲ್ಲಿದ್ದಾವೆ ಮತ್ತು ಪ್ರಾಕೃತ ಭಾಷೆಯಲ್ಲಿದ್ದಾವೆ. ಬ್ರಾಹ್ಮಿ ಮತ್ತು ಪ್ರಾಕೃತ ಭಾಷೆಯಲ್ಲಿ ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ಅಶೋಕನ ಶಾಸನಗಳು ವಾಯುವ್ಯ ಭಾರತದ ಅನೇಕ ಪ್ರದೇಶಗಳಲ್ಲಿ ನಾವು ಇದನ್ನು ನೋಡ್ತಾ ಇದ್ದೇವೆ. ಹಾಗಾಗಿ ಆಫ್ಘಾನಿಸ್ತಾನದ ಅರೇಮಿಕ್ ಮತ್ತು ಗ್ರೀಕ್ನ ಲಿಪಿಯನ್ನು ಕಾಣ್ತಾ ಇದ್ದೇವೆ.
ಆ ಭಾಷೆಯಲ್ಲಿರ್ತಕ್ಕಂಥದ್ದು ನಾವು ವಿಶೇಷವಾಗಿ ಹೇಳ್ಬೋದಾಗಿದೆ. ಮೌರ್ಯರ ಕಾಲದ ಕೆಲವು ಅರ್ಥವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆ ಮತ್ತು ಆಡಳಿತ ವ್ಯವಸ್ಥೆ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ ಮಕ್ಕಳೇ. ಮೊದಲನೇದಾಗಿ ಮೌರ್ಯರ ಅರ್ಥವ್ಯವಸ್ಥೆ ಯಾವ ರೀತಿ ಇತ್ತು ಅಂತೇಳಿ. ಸೊ ಮೌರ್ಯರ ಕಾಲದಲ್ಲಿ ಕೆರೆ ನೀರಾವರಿ, ಕಾಲುವೆ ನೀರಾವರಿ ಈ ವ್ಯವಸ್ಥೆ ಭಾಳ ಉತ್ತಮವಾಗಿತ್ತು ಅಂತೇಳಿ ನಮಗೆ ನಿದರ್ಶನ ಇದೆ. ಈ ಚಂದ್ರಗುಪ್ತ ಮೌರ್ಯನ ರಾಜ್ಯಪಾಲನಾಗಿರ್ತಕ್ಕಂಥ ಪುಷ್ಯಗುಪ್ತ ಅಂತೇಳಿ ಈತ ಗುಜರಾತಿನ ಜುನಾಗಢದ ಬಳಿ ಸುದರ್ಶನ ಸರೋವರ ಎಂಬತಕ್ಕಂಥ ಅಣೆಕಟ್ಟನ್ನು ನಿರ್ಮಿಸಿದ್ದ ಅಂತೇಳಿ. ಸುದರ್ಶನ ಸರೋವರ ಆತನ ರಾಜ್ಯಪಾಲನಾಗಿರ್ತಕ್ಕಂಥ ಪುಷ್ಯಗುಪ್ತ ಜುನಾಗಢದ ಬಳಿ ಈ ಒಂದು ಅಣೆಕಟ್ಟನ್ನು ನಿರ್ಮಾಣ ಮಾಡಿದ್ದ ಅಂತೇಳಿ. ಇನ್ನು ಅಶೋಕನ ಕಾಲದಲ್ಲಿ ಈ ಅಣೆಕಟ್ಟಿಗೆ ತುಷಸ್ಪ ಎಂಬತಕ್ಕ ಅಧಿಕಾರಿಯನ್ನು ಕಾಲುವೆಯನ್ನು ನಿರ್ಮಾಣ ಮಾಡಿಸಿದ್ದ ಅಂತೇಳಿ, ಅಣೆಕಟ್ಟಿಗೆ ಆ ಅಧಿಕಾರಿ ಕಾಲುವೆ ನಿರ್ಮಾಣ ಮಾಡಿದ್ದ ಅಂತೇಳಿ ಪ್ರತೀತಿ ಇದೆ. ಇನ್ನು ಇಲ್ಲಿ ಮೆಗಾಸ್ಥೆನಿಸನು ಕೂಡ ಇದನ್ನು ದಾಖಲೆ ಮಾಡಿದ್ದಾನೆ. ಇನ್ನು ಅವರ ಅರ್ಥವ್ಯವಸ್ಥೆಯಲ್ಲಿ ಭಾಳ ಪ್ರಮುಖವಾದದ್ದು ಅಂತಂದರೆ ಈ ನೀರಾವರಿ ಕಾಲುವೆಗಳ ಬಗ್ಗೆ ಮೆಗಾಸ್ಥೆನಿಸನ ಇಂಡಿಕಾದಲ್ಲೂ ಉಲ್ಲೇಖ ಆಗಿದೆ. ಇನ್ನು ಕೃಷಿ ಕ್ಷೇತ್ರ ಅಂತ ಏನಿದೆಯೋ ಆ ಕೃಷಿ ಕ್ಷೇತ್ರವನ್ನು ಸರ್ಕಾರವೇ ನಿರ್ವಹಣೆ ಮಾಡ್ತಾ ಇತ್ತು. ಯುದ್ಧ ಮತ್ತು ಕೈದಿಗಳನ್ನು, ಗುಲಾಮರನ್ನು ಕೃಷಿ ಕಾರ್ಯದಲ್ಲಿ ತೊಡಸ್ತಾ ಇದ್ರು ಅಂತೇಳಿ ನಮಗೆ ಉಲ್ಲೇಖ ಇದೆ. ಆ ಜೊತೆಗೇನೆ ಭೂಕಂದಾಯ ಏನಿದೆಯೋ ಆ ಭೂಕಂದಾಯ ಪ್ರಮುಖವಾಗಿರ್ತಕ್ಕಂಥ ರಾಜ್ಯಾದಾಯವಾಗಿತ್ತು. ರಾಜ್ಯದ ಪ್ರಮುಖ ಆದಾಯವೇ ಇಲ್ಲಿ ಭೂಕಂದಾಯ ಅಂತ ನಮಗೆ ಕಂಡು ಬರ್ತಾ ಇದೆ. ಯಾವ ರೀತಿಯಾಗಿ ರೈತರು ಭೂಕಂದಾಯವನ್ನು ಸಲ್ಲಿಸ್ತಾ ಇದ್ರು ಅಂದರೆ ತಮ್ಮ ಉತ್ಪಾದನೆಯ 1/4 ಭಾಗ, ಈ 1/4 ಭಾಗ ಕಂದಾಯವನ್ನು ರೈತರು ಪಾವತಿಸಬೇಕಾಗಿತ್ತು. ಸೊ ಇಲ್ಲಿ ಈ ಒಂದು ಕಂದಾಯವನ್ನು ವಸೂಲಿ ಮಾಡಲಿಕ್ಕೆ ಅಥವಾ ತೆರಿಗೆಗಳನ್ನು ಸಂಗ್ರಹ ಮಾಡಲಿಕ್ಕೆ ರಾಜ ಭಂಡಾರದ ಪಾಲಕರಾಗಿ ಇಲ್ಲಿ ಸಮಾಹರ್ತ ಮತ್ತು ಸನ್ನಿಧಾತ ಎಂಬತಕ್ಕಂಥ ಅಧಿಕಾರಿಗಳನ್ನು ನೇಮಕ ಮಾಡಿದ್ರು. ಹಾಗಾಗಿ ಸೊ ಇಲ್ಲಿ ಮೌರ್ಯರ ಅರ್ಥವ್ಯವಸ್ಥೆಯನ್ನು ನಾವು ಗಮನಿಸಿದಾಗ ಆರ್ಥಿಕ ಚಟುವಟಿಕೆಗಳು ಬಳಕೆಯಲ್ಲಿತ್ತು. ಕರಕುಶ ವಸ್ತುಗಳ ಉತ್ಪಾದನೆ ಆಗಿರ್ಬೋದು, ವ್ಯಾಪಾರ ಆಗಿರ್ಬೋದು. ಸೊ ಇಲ್ಲಿ ಪಾಟಲಿಪುತ್ರದಿಂದ ಬೇರೆ ಬೇರೆ ಭಾಗಗಳಿಗೆ ಸಂಚರಿಸಲಿಕ್ಕೆ ಹೆದ್ದಾರಿಗಳಿದ್ವು ಅಂತ ನಮಗೆ ಕಂಡು ಬರುತ್ತೆ. ಹಾಗಾಗಿ ಆ ಮೌರ್ಯರ ರಾಜಧಾನಿ ಆಗಿರ್ತಕ್ಕಂಥ ಪಾಟಲಿಪುತ್ರದಿಂದ ಬೇರೆ ಬೇರೆ ಮಾರ್ಗಗಳಿಗೆ ಇವರು ವ್ಯಾಪಾರಕ್ಕೋಸ್ಕರ ಹೋಗ್ತಾ ಇದ್ರು ನಮಗೆ ಕಂಡು ಬರುತ್ತೆ. ಇನ್ನು ಅವರ ಸಾಮಾಜಿಕ ವ್ಯವಸ್ಥೆಯನ್ನು ನಾವು ಗಮನಿಸಿ ನೋಡಿದಾಗ ವೈದಿಕ ಕಾಲದಲ್ಲಿ ಆರಂಭವಾಗಿರ್ತಕ್ಕಂಥ ವರ್ಗಾಧಾರಿತವಾಗಿರ್ತಕ್ಕಂಥ ವಿಭಜನೆಯ ಒಂದು ತಳಹದಿ ಮೇಲೆ ಸಾಮಾಜಿಕ ವ್ಯವಸ್ಥೆ ರೂಪುಗೊಂಡಿತ್ತು ಅಂತ ಹೇಳ್ತೀವಿ. ಆದರೂ ಸಹ ಈ ಕಾಲದಲ್ಲಿ ಮೇಲ್ವರ್ಣ ಅಂತ ಕರಿತೀವಿ. ಆ ಮೇಲ್ವರ್ಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಇಲ್ಲಿ ಒಂದು ವರ್ಣದಿಂದ ಇನ್ನೊಂದು ವರ್ಣದೊಳಗೆ ಪ್ರವೇಶ ಮಾಡಿ ಸಾಮಾಜಿಕ ಮನ್ನಣೆ, ಗೌರವಗಳನ್ನು ಪಡೆಯಬಹುದಾಗಿರ್ತಕ್ಕಂಥ ಎಲ್ಲ ಅವಕಾಶಗಳು ಸ್ವಲ್ಪ ಮಟ್ಟಿಗಿದ್ದು, ಇಲ್ಲಿ ಬ್ರಾಹ್ಮಣರು ಮತ್ತು ಕ್ಷತ್ರಿಯರು ತನ್ನ ಸ್ಥಾನಮಾನಗಳನ್ನು ಪರಸ್ಪರ ಬದಲಾಯಿಸಿಕೊಳ್ತಕ್ಕಂಥ ವ್ಯವಸ್ಥೆ ಇತ್ತು ಅಂತ ನಮಗೆ ಕಂಡು ಬಂದಿದೆ. ಹಾಗಾಗಿ ಇಲ್ಲಿ ಸಮಾಜದಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಎಂಬತಕ್ಕಂಥ 4 ವರ್ಣಗಳನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಈ ವರ್ಣಗಳಲ್ಲಿ ಒಂದು ರೀತಿ ಜಾತಿಗಳು ಇದ್ದು ಅಂತ ಕಂಡು ಬರುತ್ತೆ. ಇದನ್ನು ಮೆಗಾಸ್ಥೆನಿಸ್ ತನ್ನ ಇಂಡಿಕಾ ಎಂಬತಕ್ಕಂಥ ಕೃತಿಯಲ್ಲಿ ಮೌರ್ಯರ ಸಮಾಜದಲ್ಲಿ 7 ಜಾತಿಗಳಿದ್ವು ಅಂತ ತಿಳಿಸ್ತಾ ಇದ್ದಾರೆ. ಇನ್ನು ಬೌದ್ಧ ಮೂಲಗಳು ಸಹ ವರ್ಣಗಳಲ್ಲಿ ಜಾತಿಗಳಿದ್ವು ಅಂತೇಳಿ ಅವುಗಳು ಸಹ ಸಮರ್ಥನೆಯನ್ನು ಕೊಟ್ಟಿದ್ದಾವೆ. ಹಾಗಾಗಿ ಸೊ ಮುಂದಿನ ಒಂದು ಕಾಲಘಟ್ಟದಲ್ಲಿ ಕಟ್ಟುನಿಟ್ಟಾಗಿರ್ತಕ್ಕಂಥ ಜಾತಿ ಪದ್ಧತಿ ಕಂಡು ಬಂದರೂ ಸಹ ಮೌರ್ಯರ ಕಾಲದಲ್ಲಿ ವರ್ಣಗಳ ಆಧಾರದ ಮೇಲೆ ಮತ್ತು ಇಲ್ಲಿ ಗುಲಾಮ್ ವಿರುದ್ಧದ ನಾವು ಉಲ್ಲೇಖ ಮಾಡಬಹುದಾಗಿದೆ. ಅದನ್ನು ಇಂಡಿಕಾ ಕೃತಿಯಲ್ಲಿ ಮೌರ್ಯ ಸಮಾಜದಲ್ಲಿ ಎಲ್ಲೆಲ್ಲಿ ದಾಸರಿದ್ರು, ಎಲ್ಲೆಲ್ಲಿ ಗುಲಾಮರಿದ್ದು ಅನ್ನೋದನ್ನು ಅದರಲ್ಲಿ ಉಲ್ಲೇಖಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹಾಗಾಗಿ ಇಲ್ಲಿ ಗುಲಾಮ ಪದ್ಧತಿ ಅಂದರೆ ಮೌರ್ಯರ ಕಾಲದಲ್ಲಿ ಆಚರಣೆಯಲ್ಲಿ ಇದ್ರೂ ಸಹ ಇದು ಎಲ್ಲೂ ಉಲ್ಲೇಖ ಆಗಿಲ್ಲ ಅಂತೇಳಿ. ಅಂದರೆ ಪ್ರಾಚೀನ ಗ್ರೀಕ್ ಮತ್ತು ರೋಮ್ ಸಮಾಜದ ಮಾದರಿಯಲ್ಲೇ ಅಷ್ಟೊಂದು ತೀವ್ರತರವಾಗಿರಲಿಲ್ಲ ಅಂತ ನಮಗೆ ಕಂಡು ಬರುತ್ತೆ. ಹಂಗಾಗಿ ಚಾತುರ್ವರ್ಣಗಳಲ್ಲಿ
ಕೊನೆಯರಾಗಿರ್ತಕ್ಕಂಥ ಶೂದ್ರರು ಮೌರ್ಯರ ಕಾಲದಲ್ಲಿ ಈ ಕೃಷಿ ಕಾರ್ಮಿಕರಾಗಿ ಮತ್ತೆ ಮನೆಯ ಆಳುಗಳಾಗಿ ಅದನ್ನ ದುಡಿತಾ ಇದ್ರು ಅಂತೇಳಿ ನಮಗೆ ಈ ವ್ಯವಸ್ಥೆಯಿಂದ ಕಂಡು ಬರುತ್ತೆ. ಇನ್ನ ಆಡಳಿತ ವ್ಯವಸ್ಥೆಗೆ ಬಂದ್ರೆ ಈ ಮೌರ್ಯರ ಆಡಳಿತ ವ್ಯವಸ್ಥೆ ನೋಡಿದಾಗ ಮೌರ್ಯರ ಸಾಮ್ರಾಜ್ಯ ಒಂದು ರೀತಿ ಕೇಂದ್ರೀಕೃತವಾಗಿರ್ತಕ್ಕಂಥ ಆಡಳಿತ ವ್ಯವಸ್ಥೆನ ಹೊಂದಿತ್ತು ಅಂತೇಳಿ, ಅಂದ್ರೆ ರಾಜನ ಕೇಂದ್ರೀಕೃತ ಅಂತ ಹೇಳ್ತೀವಿ. ಆದ್ರಿಂದ ವಿಶಾಲ ಮೌರ್ಯ ಸಾಮ್ರಾಜ್ಯವನ್ನ ಆಳೋದಕ್ಕೆ ಸಲುವಾಗಿ ಹಿಂದೆಂದೂ ಕಾಣದಷ್ಟು ಅಧಿಕಾರಿ ವರ್ಗ ಅಸ್ತಿತ್ವಕ್ಕೆ ಬಂದು ಅಂತ ನಮಗೆ ಕಂಡು ಬರುತ್ತೆ. ಸೊ ಇವರ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಬಲಿಷ್ಠವಾಗಿರ್ತಕ್ಕಂಥ ಗೂಢಾಚಾರ ವ್ಯವಸ್ಥೆ ಅಸ್ತಿತ್ವದಲ್ಲಿತ್ತು. ಇನ್ನ ರಾಜನ ಅಧೀನದಲ್ಲಿ ಮಂತ್ರಿಗಳು ಬರ್ತಾ ಇದ್ರು, ಪುರೋಹಿತಗಳು ಬರ್ತಾ ಇದ್ರು, ಸೇನಾಪತಿಗಳು ಬರ್ತಾ ಇದ್ರು, ಜೊತೆಗೇನೆ ಯುವರಾಜನಂತಹ ಅತ್ಯುನ್ನತವಾಗಿರ್ತಕ್ಕಂಥ ಅಧಿಕಾರಿಗಳಿದ್ರು. ಸಾಮ್ರಾಜ್ಯವನ್ನ ಅಧಿಕಾರಕ್ಕೋಸ್ಕರ ಅನೇಕ ಪ್ರಾಂತ್ಯಗಳನ್ನ ವಿಂಗಡಿಸ್ತಾ ಇದ್ರು. ಆ ಪ್ರಾಂತ್ಯಗಳನ್ನ ಯುವರಾಜ ಅಥವಾ ರಾಜ ಪರಿವಾರದ ಸಂಬಂಧಿಕರು ಅದನ್ನ ಆಳ್ತಾ ಇದ್ರು ಅಂತೇಳಿ. ಇವರ ಕಾಲದಲ್ಲಿ ತಕ್ಷಶಿಲೆ ಆಗಿರ್ಬೋದು, ಉಜ್ಜಯಿನಿ ಆಗಿರ್ಬೋದು, ದೌಲಿ ಆಗಿರ್ಬೋದು, ಸುವರ್ಣಗಿರಿ ಮತ್ತು ಗಿರ್ನಾರ್ ಅಂತಹ ಪ್ರಾಂತೀಯ ಆಡಳಿತವಾಗಿರ್ತಕ್ಕಂಥ ಕೇಂದ್ರಗಳಿದ್ದು ಅಂತ ನಮಗೆ ಕಂಡು ಬರುತ್ತೆ. ಹಾಗಾಗಿ ರಾಜಧಾನಿ ಪಾಟಲಿಪುತ್ರದ ಆಡಳಿತವನ್ನ 30 ಜನ ಅಧಿಕಾರಿಗಳು ಒಳಗೊಂಡಿರ್ತಕ್ಕಂಥ ಒಂದು 6 ಸಮಿತಿಗಳು ಅದನ್ನ ನಿರ್ವಹಣೆ ಮಾಡ್ತಾ ಇದ್ರು ಅಂತೇಳಿ ನಮಗೆ ಕಂಡು ಬರುತ್ತೆ. ಆನಂತರ ಈ ಮೌರ್ಯರು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತಂದ್ರೆ, ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಮೌರ್ಯರು ತಮ್ಮದೇ ಆಗಿರ್ತಕ್ಕಂಥ ಅಪಾರವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತೇಳಿ ಮೆಗಾಸ್ಥೆನೀಸನ ಇಂಡಿಕಾ ಗ್ರಂಥದಲ್ಲಿ ಉಲ್ಲೇಖ ಆಗಿದೆ. ಇಲ್ಲಿ ಪಾಟಲಿಪುತ್ರದಲ್ಲಿ ಈ ಮೌರ್ಯರು ವೈಭವಪೂರ್ಣವಾಗಿರ್ತಕ್ಕಂಥ ಅರಮನೆಯನ್ನ ಕಟ್ಟಿದ್ರು ಅಂತೇಳಿ ಮೆಗಾಸ್ಥೆನೀಸನ ಇಂಡಿಕಾದಲ್ಲಿ ನಮಗೆ ಕಂಡು ಬಂದಿದೆ. ಜೊತೆಗೇನೆ ಅರಮನೆ ಮತ್ತು ಸುತ್ತುವರೆದು ಮರದ ಕೋಟೆಯ ಕೆಲವು ಅವಶೇಷಗಳನ್ನ ನಮಗೆ ಉತ್ಖನನ ಮಾಡಬೇಕಾದ್ರೆ ನಮಗೆ ಸಿಕ್ಕಿದೆ ಪಾಟಲಿಪುತ್ರದಲ್ಲಿ. ಅಂದರೆ ಅಶೋಕನ ಕಾಲದಲ್ಲಿ ಅನೇಕ ಸ್ತೂಪಗಳಿದ್ದು, ಸ್ತಂಭಗಳು ನಿರ್ಮಾಣಗೊಂಡಿದ್ದು ಅಂತ ನಮಗೆ ಕಂಡು ಬರುತ್ತೆ. ಅವುಗಳಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ದೊಡ್ಡ ಸ್ತಂಭ ಅಂತ ಹೇಳಿದ್ರೆ ನಮ್ಮ ಸಾಂಚಿ ಸ್ತೂಪ ಅಂತ ಹೇಳ್ತೀವಿ ನಾವು. ಆ ಸಾಂಚಿ ಸ್ತೂಪ 30ಕ್ಕೂ ಹೆಚ್ಚು ಸ್ತಂಭಗಳು ಅಲ್ಲಿ ನಮಗೆ ಸಿಕ್ಕಿದವು. ಹಾಗಾಗಿ ಅವುಗಳಲ್ಲಿ ಅತ್ಯಂತ ನುಣುಪಾಗಿ ನಯಗೊಳಿಸಲಾಗಿರ್ತಕ್ಕಂಥ ಸ್ತಂಭಗಳು ನಮಗೆ ಕಂಡು ಬಂದಿದೆ. ಆ ಸ್ತಂಭದ ಮೇಲೆ ಸಿಂಹ ಮತ್ತು ಗೂಳಿಯ ಶಿಲ್ಪಗಳನ್ನು ಕಡೆಯಲಾಗಿದೆ. ಆ ಜೊತೆಗೇನೆ ನಮ್ಮ ರಾಷ್ಟ್ರ ಲಾಂಛನ ಅಂತ ಕರಿತೀವೋ, ನಮ್ಮ ರಾಷ್ಟ್ರ ಲಾಂಛನದ 4 ತಲೆಯ ಸಿಂಹ ಏನು ಕಂಡಿದೆವು, ಆ 4 ತಲೆಯ ಸಿಂಹವನ್ನ ನಮ್ಮ ಸಾರನಾಥದ ಅಶೋಕನ ಶಿಲಾಶಾಸನದ ಸ್ತಂಭದ ಮೂಲಕ ಅದನ್ನು ಪಡ್ಕೊಂಡಿದ್ದೇವೆ. ಹಾಗಾಗಿ ಈ ವಲ್ದನೆ ಅಶೋಕ ಮಹಾಶಯ ಬರಾಬರ್ ಬೆಟ್ಟ ಆಗಿರ್ಬೋದು, 3 ಶಿಲಾಚಿರಿತ ಗುಹೆ ಅಂತ ಕರಿತೀವಿ, ಅಲ್ಲೂ ಸಹ ತನ್ನ ಮಗ ದಶರಥನ ನಾಗಾರ್ಜುನಿ ಬೆಟ್ಟದಲ್ಲಿ 3 ಶಿಲಾಚಯ ಗುಹೆಗಳನ್ನು ನಿರ್ಮಾಣ ಮಾಡಿರ್ತಕ್ಕ ನಮಗೆ ಗಮನಕ್ಕೆ ಬಂದಿದೆ. ಹಾಗಾಗಿ ಈ ಗುಹೆಗಳು ಸಹ ಮೌರ್ಯರ ಕಾಲದ ಒಂದು ಪ್ರಮುಖ ವಾಸ್ತುಶಿಲ್ಪದ ಕೊಡುಗೆಗಳು ಅಂತ ಹೇಳ್ತೇವೆ. ಸೊ ಇವರ ನಂತರ ಬಂದಿರತಕ್ಕಂಥವರೇ ಕುಶಾಣರು.